ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ಅವಧಿಯಲ್ಲಿ ನಾವು ಏಳನೇ ವರ್ಗದ ಕನ್ನಡ ಭಾಷೆಯ ಎರಡನೇ ಪಾಠವಾಗಿರುವಂಥ ಸೀನ ಸೆಟ್ಟರು ನಮ್ಮ ಟೀಚರು ಅನ್ನುವಂಥ ಪಾಠದ ಬಗ್ಗೆ ಇವತ್ತಿನ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಮೊದಲನೇದಾಗಿ ಸೀನ ಸೆಟ್ಟರು ನಮ್ಮ ಟೀಚರು. ಈ ಪಾಠದ ಲೇಖಕರ ಹೆಸರು ಲೇಖಕಿ ಶ್ರೀಮತಿ ವಿ ಗಾಯತ್ರಿ. ಲೇಖಕಿ ಹೆಸರೇನ್ರಿ? ಶ್ರೀಮತಿ ವಿ ಗಾಯತ್ರಿ. ಶ್ರೀಮತಿ ವಿ ಗಾಯತ್ರಿ ಲೇಖಕಿ, ಅನುವಾದಕಿ, ಶಿಕ್ಷಣ ಇಲಾಖೆಯ ಮಹಿಳಾ ಸಮ್ಯಕ್ಕೆ ಮತ್ತು ನೀರಾವರಿ ಇಲಾಖೆಯ ಜಲ ಸಂವರ್ಧನೆ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಅನೇಕ ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಪ್ರಮುಖ ಪ್ರಕಟಿತ ಕೃತಿಗಳೆಂದರೆ ತುಂಗ, ಮಕ್ಕಳ ಸೃಜನಶೀಲ ಕಲಿಕೆಯ ಸುತ್ತ ಹೆಣೆದ ಕಾದಂಬರಿ. ತುಂಗ ಅನ್ನೋದು ಇದು ಒಂದು ಮಕ್ಕಳ ಕಾದಂಬರಿ. ಸೃಜನಶೀಲ ಕಲಿಕೆಯ ಸುತ್ತ ಅಂದರೆ ಒಂದು ಉತ್ತಮ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಯಾವ ರೀತಿ ಕಲಿಕೆಯನ್ನು ಕಲಿಬೇಕು ಅಥವಾ ವಿಷಯವನ್ನು ಪಡೆದುಕೊಳ್ಬೇಕು ಅನ್ನೋದು ಈ ಕಾದಂಬರಿಯಲ್ಲಿ ಬರ್ತೈತಿ. ಆನಂತರ ತುತ್ತೋಚಾನ ವಿಶ್ವವಿಖ್ಯಾತ ಜಪಾನಿ ಕಾದಂಬರಿಯನ್ನು ಕನ್ನಡ ಅನುವಾದ ಮಾಡಿದರು. ಇವರು ತುತ್ತೋಚಾನ ಅನ್ನುವಂಥ ಒಂದು ಜಪಾನಿ ಕಾದಂಬರಿಯನ್ನು ಏನು ಮಾಡ್ತಾರೆ, ಕನ್ನಡಕ್ಕೆ ಅನುವಾದವನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ 1 ಮತ್ತು 2, ಸಹಜ ಅಥವಾ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು, ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಏನು ಮಾಡಿದರೆ, ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ಎಳೆಯರಿಗಾಗಿ ಪರಿಸರ ಮುಂತಾದ ಮಹತ್ವದ ಕೃತಿಗಳ ಅನುವಾದ ಮತ್ತು ಸಂಪಾದನೆಯನ್ನು ಮಾಡಿದರು. ಇವು ಶಾಲಾ ಶಿಕ್ಷಕರಿಗೆ ಓದುವ ಸಾಮಗ್ರಿಗಳಾಗಿವೆ. ಇವರು ಬರೆದಿರುವಂಥ ಎಲ್ಲ ಕೃತಿಗಳು ಏನಾಗ್ಯಾವ್ರಿ, ಶಾಲಾ ಶಿಕ್ಷಕರಿಗೆ ಓದುವಂತಹ ಸಾಮಗ್ರಿಗಳಾಗ್ಯವ. ಮೇಲಿನ ಪಾಠ ಅಂದರೆ ಸೀನ ಸೆಟ್ಟರು ನಮ್ಮ ಟೀಚರು ಅನ್ನುವಂಥ ಪಾಠವನ್ನು ಅವರ ತುಂಗಾ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಅಂದರೆ ಸೀನ ಸೆಟ್ಟರು ನಮ್ಮ ಟೀಚರು ಅನ್ನುವಂಥ ಪಾಠದ ಆಕರ ಗ್ರಂಥ ಯಾವುದ್ರಿ, ತುಂಗಾ ಕೃತಿ. ಇದರ ನಂತರ ಸೀನ ಸೆಟ್ಟರು ನಮ್ಮ ಟೀಚರು ಪಾಠದ ಆಶಯ ಅಥವಾ ಪಾಠದ ಪ್ರವೇಶ ಏನೈತಿ ಅನ್ನೋದನ್ನು ನೋಡೋಣ್ರಿ. ಪಾಠ ಪ್ರವೇಶ. ಪ್ರತಿದಿನ ಮಕ್ಕಳಿಗೆ ಒಂದಲ್ಲ ಒಂದು ರೀತಿ ಕಲಿಕೆಯಾಗಿರುತ್ತದೆ. ಪ್ರತಿಯೊಂದು ದಿನ ಏನ್ರಿ, ಮಕ್ಕಳಿಗೆ ಒಂದಲ್ಲ ಒಂದು ರೀತಿ ಕಲಿಕೆ ಅಂದರೆ ಕಲಿಯುವಂಥ ಸನ್ನಿವೇಶ ಎದುರಾಗ್ತೈತಿ. ಮನೆಯಲ್ಲಿ ತಾಯಿ, ತಂದೆ, ಬಂಧು ಬಳಗ, ಶಾಲೆಯಲ್ಲಿ ಗುರುಗಳು, ಸಹಪಾಠಿಗಳು, ಹೀಗೆ ಎಲ್ಲರಿಂದಲೂ ಒಂದಲ್ಲ ಒಂದು ಕಲಿಕೆಯಾಗುತ್ತಿರುತ್ತದೆ. ಏನ್ರಿ, ಕೇವಲ ಶಿಕ್ಷಕರಿಂದ ಮಾತ್ರ ಮಕ್ಕಳು ಏನು ಮಾಡಂಗಿಲ್ಲ, ಶಿಕ್ಷಣವನ್ನು ಪಡೆಯುವುದಿಲ್ಲ. ಎಲ್ಲರಿಂದಲೂ ಕೂಡ ಅವ್ರು ಏನು ಮಾಡ್ತಾರೆ, ಶಿಕ್ಷಣವನ್ನು ಪಡಿತಾರೆ. ಅದು ಯಾವ ರೀತಿ ರೀ, ತಾಯಿ, ತಂದೆ, ಬಂಧು ಬಳಗ, ಶಾಲೆಯಲ್ಲಿ ಗುರುಗಳು, ಸಹಪಾಠಿಗಳು, ಹೀಗೆ ಎಲ್ಲರಿಂದ ಅವರು ಸಹಪಾಠಿಗಳಿಂದಲೂ ಕೂಡ ಏನು ಮಾಡ್ತಾರೆ, ಕಲಿಕೆಯನ್ನು ಪಡ್ಕೊತಾರೆ. ಸೈಕಲ್ ಹೇಳಿಕೊಟ್ಟ ಸ್ನೇಹಿತನು ಕೂಡ ಒಂದು ರೀತಿಯಲ್ಲಿ ಟೀಚರ್ ಆಗಿದ್ದಾನೆ. ನಮ್ಗೆ ಸೈಕಲನ್ನು ಚಿಕ್ಕ ವಯಸ್ಸಿನಲ್ಲಿ ಸೈಕಲ್ ಈ ರೀತಿಯಾಗಿ ನಾವು ಹೊಡಿಬೇಕಾ ಅಥವಾ ಈ ರೀತಿಯಾಗಿ ಹ್ಯಾಂಡಲ್ ಹಿಡಿಬೇಕಾ ಅಥವಾ ಈ ರೀತಿಯಾಗಿ ನಾವು ಹೊಡ್ಕೊತ ಹೋಗ್ಬೇಕಾ, ಈ ರೀತಿಯಾಗಿ ಬ್ರೇಕ್ ಹಿಡಿಬೇಕಾ ಅನ್ನುವಂಥದ್ದನ್ನು ಹೇಳಿಕೊಟ್ಟ ಸ್ನೇಹಿತನು ಕೂಡ ನಮಗೇನಾಕಂಡ್ರೆ ಟೀಚರ್ ಆಗ್ತಾರ ಅಂತಂದು ಹೇಳ್ತಾರೆ. ಹೀಗಾಗಿ ನಮ್ಮ ಜೀವನದಲ್ಲಿ ಹಲವಾರು ಟೀಚರ್ಗಳು ಬಂದು ಹೋಗಿರುತ್ತಾರೆ. ಹೀಗಾಗಿ ನಮ್ಮ ಜೀವನದಾಗ ಏನಾಗಿರ್ತಾರೆ, ಅನೇಕ ಟೀಚರ್ಗಳು ಕೂಡ ಬಂದಿರ್ತಾರೆ. ಕೇವಲ ಶಿಕ್ಷಣ ನೀಡಿದವರು ಮಾತ್ರ ಟೀಚರ್ ಆಗೋದಿಲ್ಲ. ಹೀಗೆ ನಮ್ಮ ಜೀವನಕ್ಕೆ ಬೇಕಾಗುವಂಥ ಅಮೂಲ್ಯ ಅಂಶಗಳನ್ನು ತಿಳಿಸಿಕೊಟ್ಟವರೆಲ್ಲರೂ ಏನ್ರಿ ನಮಗೆ ಟೀಚರ್ಗಳು ಅಂತಂದು ಹೇಳ್ತಾರೆ. ಈಜುವುದು, ಹಾಡುವುದು, ಕಸೂತಿ ಕೆಲಸ ಯಾವುದೇ ಆಗಲಿ ಒಬ್ಬ ಟೀಚರ್ ಇರುತ್ತಾರೆ. ಏನ್ರಿ, ಈಜುವುದು, ಆಡುವುದು, ಕಸೂತಿ ಕೆಲಸ ಇದು ಯಾವುದೇ ಆಗಲಿ ಅಲ್ಲಿ ಒಬ್ಬ ಟೀಚರ್ ಇರುತ್ತಾರೆ. ಅದೇ ರೀತಿ ಯಾರಿಂದ ಏನೇ ಕಲಿತರೂ ಅಲ್ಲಿ ಗುರುವಿನ ಸ್ಥಾನದಲ್ಲಿ ಒಬ್ಬರನ್ನು ಕಾಣಬಹುದು. ಇದೇ ರೀತಿ ಯಾರಿಂದ ಏನು ಕಲಿತ್ರೂ ಅಲ್ಲಿ ಏನಿರ್ತಾರೆ, ಒಬ್ಬರ ಗುರು ಅನ್ನುವಂಥ ವ್ಯಕ್ತಿ ಇರ್ತಾನೆ. ಇದೇ ರೀತಿ ನಮಗೆ ಅನೇಕ ವ್ಯಕ್ತಿಗಳಿಂದ ಸಹಾಯ, ಸಹಕಾರ, ಮಾರ್ಗದರ್ಶನ ಸಿಕ್ಕಿರುತ್ತದೆ. ಈ ರೀತಿಯಾಗಿ ನಮಗೆ ಅನೇಕ ವ್ಯಕ್ತಿಗಳಿಂದ ಏನಾಗಿರ್ತೈತಿ, ಸಹಾಯ ಅನ್ನೋದು, ಸಹಕಾರ, ಮಾರ್ಗದರ್ಶನ ಸಿಕ್ಕಿರ್ತೈತಿ. ಅವರಲ್ಲಿ ಕೂಡ ನಾವು ಟೀಚರನ್ನು ಕಾಣಬಹುದು. ಅವರೆಲ್ಲರಲ್ಲಿ ನಾವೇನು ಮಾಡ್ಬೋದು ರೀ, ಟೀಚರನ್ನು ಕಾಣಬಹುದು ಅಂತ ಒಬ್ಬ ಟೀಚರ್ ಕತೆ ಇಲ್ಲಿದೆ. ಅದೇ ರೀತಿ ಒಬ್ಬರು ಟೀಚರು ಅಂದರೆ ಕೇವಲ ಶಿಕ್ಷಣ ನೀಡುವವರು ಮಾತ್ರ ನಮಗೆ ಟೀಚರ್ ಆಗುವುದಿಲ್ಲ. ಅದೇ ರೀತಿ ಅನೇಕ ವಿಷಯಗಳನ್ನು ತಿಳಿಸಿಕೊಡುವಂಥ ತಂದೆ, ತಾಯಿ, ಬಂಧು ಬಳಗ,
ಸಹಪಾಠಿಗಳು ಎಲ್ಲರೂ ಕೂಡ ನಮಗೆ ಟೀಚರ್ಗಳಾಗಿರ್ತಾರೆ. ಇಲ್ಲಿ ಕೂಡ ಸೀನ ಸೆಟ್ಟರು ನಮ್ಮ ಟೀಚರು. ಸೀನ ಸೆಟ್ಟರು ಯಾರು ಟೀಚರ, ಏನನ್ನು ಕಲಿಸಿದ್ರು ಅನ್ನೋದನ್ನು ನಾವು ಈ ಅವಧಿಯಲ್ಲಿ ನೋಡೋಣ. ಪಾಠದ ಸಾರಾಂಶ. ಈ ಪಾಠದಲ್ಲಿ ಬರುವಂಥ ಪಾತ್ರಗಳು ಯಾವುವು ಅಂದ್ರೆ ರೀ, ಮಾಂಡವಿ ಅನ್ನೋರು ಟೀಚರು, ಸೀನ ಸೆಟ್ಟರು ಬೇಸಾಯ ಟೀಚರು, ತುಂಗ, ಹಾಲಪ್ಪ, ಚಂದ್ರಕಾಂತ್, ಯಶೋಧ ಇವರು ವಿದ್ಯಾರ್ಥಿಗಳು. ಪಾಠದ ಸಾರಾಂಶ. ಮಾಂಡವಿಯು ಹೊಸ ಟೀಚರನ್ನು ಪರಿಚಯಿಸುವ ಬಗೆ. ಮಾಂಡವಿ ಟೀಚರ್ ಏನು ಮಾಡ್ತಾರೆ, ಹೊಸ ಟೀಚರನ್ನು ಪರಿಚಯಿಸುವಂಥ ಬಗೆ. ಇಲ್ಲಿ ನೋಡ್ರಿ, ಇವರು ಮಾಂಡವಿ ಟೀಚರು, ಇವರು ವಿದ್ಯಾರ್ಥಿಗಳು, ಇವರು ಇಲ್ಲಿ ನಿಂತವರು ಸೀನ ಸೆಟ್ಟರು. ಇವರು ಇವತ್ತಿನಿಂದ ನಿಮ್ಮ ಟೀಚರು. ಮಕ್ಕಳಿಗೆಲ್ಲ ಮಾಂಡವಿ ಟೀಚರ್ ಏನು ಮಾಡ್ತಾರೆ, ಪರಿಚಯವನ್ನು ಹೊಸದಾಗಿ ಬಂದಿರುವಂಥ ಟೀಚರನ್ನು ಪರಿಚಯ ಮಾಡ್ತಾರೆ. ಆವಾಗ ಇವರು ಇವತ್ತಿನಿಂದ ನಿಮ್ಮ ಟೀಚರು. ಇವರು ನಿಮಗೆ ಏನೆಲ್ಲ ಕಲಿಸಿಕೊಡ್ತಾರೆ ನೋಡ್ತಾ ಇರಿ. ಮಳೆಗಾಲ ತೀವ್ರಗೊಳ್ಳುತ್ತಿದ್ದ ಆ ದಿನ ಮಾಂಡವಿ ಹೊಸ ಟೀಚರನ್ನು ಮಕ್ಕಳಿಗೆ ಪರಿಚಯಿಸಿದರು. ಆವಾಗ ಮಳೆಗಾಲ ಇತ್ತು. ಆ ದಿನ ಏನು ಮಾಡಿದರು ರೀ, ಮಾಂಡವಿ ಹೊಸ ಟೀಚರನ್ನು ಮಕ್ಕಳಿಗೆ ಪರಿಚಯನ ಮಾಡಿಕೊಡ್ತಾರೆ. ತುಂಗ ಅವರನ್ನು ಸರಿಯಾಗಿ ನೋಡಿದಳು. ಆ ಹೊಸ ಟೀಚರನ್ನು ಏನು ಮಾಡ್ತಾಳ್ರಿ, ತುಂಗ ಸರಿಯಾಗಿ ನೋಡ್ತಾಳೆ. ಮೊದಲನೇದಾಗಿ ಆತ ವೇಷಭೂಷಣದಿಂದ ಟೀಚರಂತೆ ಕಾಣುತ್ತಿರಲಿಲ್ಲ. ಏನಾಗಿತ್ತು ರೀ, ಅವರು ಮೊದಲನೇದಾಗಿ ಟೀಚರಂತೆ ಕಾಣ್ತಿದ್ದಿಲ್ಲ. ಯಾಕಂದ್ರೆ ರೀ, ತುಂಬ ಹಳೆಯದಾದ ಒಗೆಯದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು. ಇಲ್ಲಿ ನೋಡ್ರಿ, ಪಂಚೆಯನ್ನು ಏನು ಮಾಡಿದ್ರು ಅವರ ಮೇಲಕ್ಕೆ ಕಟ್ಟಿದ್ರು. ಒಗೆದ ಚೌಕಳಿ ಅಂಗಿ, ಅದಕ್ಕಿಂತ ಹಳೆಯ ಟವಲಿನಿಂದ ತಲೆಗೆ ಅದು ಲಪ್ಪಟೆ ಸುತ್ತಿಕೊಂಡಿರುವುದು. ಇಲ್ಲಿ ನೋಡ್ರಿ, ಇವರು ಟವೆಲ, ಆಮೇಲೆ ಚೌಕಡಿ ಅಂಗಿ ಇವೆಲ್ಲವನ್ನು ನೋಡಿ ಏನಾಯ್ತು ರೀ, ತುಂಗಾಗ ಅವು ಅನುಮಾನ ಅನ್ನೋದು ಬರ್ತೈತಿ. ಇವ್ರ ನಮ್ಮ ಟೀಚರ್ ಹಿಂಗೆ ಅದಾರಲ್ಲ, ಇವ್ರ ವೇಷಭೂಷಣ ನೋಡ್ರಿ ಹಿಂಗೈತಿಲ್ಲ, ಇವ್ರು ಹೆಂಗೆ ನಮ್ಮ ಟೀಚರ್ ಆಕಾರು ಅನ್ನೋದಕ್ಕೆ ಇದೇನಾಕತ್ರಿ, ಅನುಮಾನ ಕಾಡಕ್ಕೆ ಸ್ಟಾರ್ಟ್ ಆಕತಿ. ಆವಾಗ ಅವರು ಪಂಚೆ ಸುತ್ತಿರುವ ರೀತಿ ಅಭ್ಯಾಸವಿಲ್ಲದೆಂದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಿತ್ತೆಂದರೆ, ಚಡ್ಡಿಗೆ ದೊರೆತ ಪ್ರಾಮುಖ್ಯ ಪಂಚೆಗೆ ಸಿಗದೆ ಅದು ತುಂಬ ಅಮುಖ್ಯನಂತೆ ಮುದುರಿ ಕುಳಿತಿತ್ತು. ಇದೇನು ಹೇಳ್ತಾರೆ ರೀ, ಚಡ್ಡಿಗೆ ದೊರೆತ ಅಂದರೆ ಅವ್ರು ಏನು ಮಾಡಿದ್ದಾರೆ, ಪೂರ್ತಿ ಲುಂಗಿಯನ್ನು ಮೇಲೆ ಕಟ್ಟಿಕೊಂಡಿದ್ರು. ಆ ಕಾರಣಕ್ಕಾಗಿ ಅಂತ ಏನು ಹೇಳ್ತಾಳೆ, ಚಡ್ಡಿಗೆ ದೊರೆತ ಪ್ರಾಮುಖ್ಯ ಪಂಚೆಗೆ ಸಿಗದೆ ಅದು ತುಂಬ ಅಮುಖ್ಯನಂತೆ ಮುದುರಿ ಅಂದರೆ ಮಡಚಿಕೊಂಡು ಕುಳಿತಿತ್ತು. ಮಕ್ಕಳಿಗೆಲ್ಲ ಇವರೆಂಥ ಟೀಚರಪ್ಪ ಎಂದು ನಿರಾಶೆಯು ಕುತೂಹಲವೂ ಆಗಿತ್ತು. ಆವಾಗ ಮಕ್ಕಳಿಗೆ ವೇಷಭೂಷಣ, ಅವರ ಉಡುಗೆ ತೊಡುಗೆಗಳು ನೋಡಿ ಏನಾಯ್ತು, ಇವರೆಂಥ ಟೀಚರ, ಹಿಂಗದಾರ, ನಮ್ಮ ಟೀಚರ್ ನೋಡ್ರಿ ಹಿಂಗದಾರ ಇರ್ತಾರೆ, ಇವ್ರು ನೋಡ್ರಿ ಏನು ಲುಂಗಿ ಸುತ್ಕೊಂಡಾರ, ಚಡ್ಡಿ ಕಾಣುವಂಗೆ ಮ್ಯಾಗ ಟಾವೆಲನ್ನು ಸುತ್ಕೊಂಡಾರ ಅಂತ ಎಲ್ಲ ಹುಡುಗರಿಗೇನು ನಿರಾಶೆನೂ ಇತ್ತು, ಕುತೂಹಲನೂ ಇತ್ತು. ನಿರಾಶೆಯೂ ಇತ್ತು, ಕುತೂಹಲವಿತ್ತು. ಮಾಂಡವಿಯ ಆದೇಶದಂತೆ ಮಕ್ಕಳೆಲ್ಲ ಹಳ್ಳದ ದಂಡೆಯಲ್ಲಿ ಕೂಡಿಕೊಂಡರು. ಆವಾಗ ಮಕ್ಕಳೆಲ್ಲ ಏನು ಮಾಡಿದ್ರು, ಮಾಂಡವಿ ಟೀಚರ್ ಹೇಳಿದ್ರು, ನೀವೆಲ್ಲ ಏನು ಮಾಡಿರಿ, ಹಳ್ಳದ ದಂಡೆಯಲ್ಲಿ ಎಲ್ಲರೂ ಹೋಗಿ ಕೂಡ್ಕೋರಿ ಅಂತಂದು ಹೇಳಿರ್ತಾರೆ. ಆವಾಗ ಹೋಗಿ ಎಲ್ಲರೂ ಹಳ್ಳದ ದಂಡೆಯಲ್ಲಿ ಕೂಡ್ಕೊತಾರೆ. ತುಂಗಾಗೆ ತಾನು ಆ ಟೀಚರನ್ನು ಎಲ್ಲೋ ನೋಡಿದ್ದೇನೆ ಅನ್ನಿಸ್ತಿತ್ತು. ತುಂಗಾಗೆ ಏನು ಅನ್ನಿಸ್ತಿತ್ತು, ನಾ ಈ ಟೀಚರನ್ನು ಎಲ್ಲೋ ನೋಡೀನಿ ಅನ್ನಿಸಾಕತ್ತಿರ್ತೈತಿ. ಎಲ್ಲಿ ಅನ್ನೋದು ಅಷ್ಟು ಸುಲಭವಾಗಿ ಹೊಳೆಯಲಿಲ್ಲ. ಆಕೆಗೆ ಎಲ್ಲಿ ಅನ್ನೋದು ಏನಕ್ಕಿರಂಗಿಲ್ಲ, ನೆನಪಾಗ್ತಿರಂಗಿಲ್ಲ. ಆತನ ಸ್ನೇಹಮಯ ಮುಖ ಬಿಸಿಲು ಮಳೆ ಚಳಿಗಳಿಗೆ ಪಕ್ಕಾಗಿ ಕರ್ರಗೆ ಸುಟ್ಟುಗಟ್ಟಿತ್ತು. ಅವ್ರ ಮುಖ ಹೆಂಗಾಗಿತ್ತು ರೀ, ಸ್ನೇಹಮಯ ಅಂದರೆ ಲವಲವಿಕೆ ಮಂದಹಾಸದಿಂದ ಕೂಡಿರುವಂಥ ಮುಖ, ಬಿಸಿಲು ಮಳೆ ಚಳಿಗೆ ಪಕ್ಕಾಗಿ ಅಂದ್ರೆ ಎಲ್ಲ ಬಾಡಿದಂಗಾಗಿ ಮುಖ ಏನಾಗಿತ್ತು ರೀ, ಕರ್ರಗ ಸುಟ್ಟರತೆ ಆಗಿತ್ತು. ಆತನ ತಲೆಗೆ ಸುತ್ತಿದ ಲಪ್ಪಟೆಯಂತೂ ತೀರಾ ಪರಿಚಿತವಾಗಿತ್ತು. ಅವ್ರ ತಲೆಗೆ ಸುತ್ತಿರುವಂತಹ ಟವೆಲು ಅವ್ರು ನೋಡ್ರಿ ಏನಾಗತ್ತೈತಿ, ತುಂಗಾಗನ ಇವ್ರನ್ನೆಲ್ಲೋ ನೋಡೀನಿ ಅನ್ಸಾಕತ್ತಿರ್ತೈತಿ. ಅವಾಗ ಹಾಂ ಹೌದು ನೆನಪಾಯಿತು, ಅವಾಗ ಆಕೆಗೆ ನೆನಪಾಕೈತಿ. ಅವಾಗ ಹಾಂ ಹೌದು ನೆನಪಾಯಿತು, ಪ್ರತಿ ಸಲ ಸಾಮೇರ ಆಲೆ ಮನೆಗೆ ಕೋಣ ಹೊಡೆದು ತರುವ ಸೀನ ಸೆಟ್ಟರು ಇವರು. ಅವಾಗ ನೆನಪಾಕೈತಿ, ಇವ್ರು ಯಾರಂದ್ರೆ ರೀ, ಸಾಮೇರ ಆಲೆ ಮನೆಗೆ ಕೋಣ ಹೊಡೆದು ತರುವ ಸೀನ ಸೆಟ್ಟರು ಇವರು ಅಂತಂದು ಅವಾಗ ನೆನಪಾಕೈತಿ. ಆವಾಗ ತಮ್ಮ 3 ಎಕರೆ ಜಮೀನಿನಲ್ಲಿ ತಪ್ಪದೆ ಸಾಸಿವೆ ಬೆಳೆಯುತ್ತಿದ್ದ ಒಬ್ಬರೇ ರೈತರು ಇವರು. ಎಷ್ಟು ಎಕರೆಯಲ್ಲಿ ಸಾಸಿವೆನ ಬೆಳೀತಿದ್ರು ರೀ, 3 ಎಕರೆಯಲ್ಲಿ ಜಮೀನು ಅಂದ್ರೆ ಹೊಲ. ಆ ಜಮೀನಿನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದ ಒಬ್ಬ ರೈತ ಅಂದ್ರೆ ರೀ ಅವರು ಸೀನ ಸೆಟ್ಟರು. ತುಂಗಾಳ ದೂರ ಸಂಬಂಧಿಯಾಗಿದ್ದ ಸೀನ ಸೆಟ್ಟರಿಗೂ ಇವಳ ನೆನಪಿತ್ತು. ತುಂಗಾಳ ದೂರ ಸಂಬಂಧಿ ಯಾರಾಗಿದ್ರು ಅಂದ್ರೆ ರೀ, ಸೀನ ಸೆಟ್ಟರಾಗಿದ್ದರು. ಸೀನ ಸೆಟ್ಟರಿಗೆ ಇವಳ ಬಗ್ಗೆ ನೆನಪಿರ್ತೈತಿ. ಪ್ರೀತಿಯಿಂದ ಅವಳ ತಲೆ ಸವರಿ, ಎಂಥ ಮಗ ಆರಾಮ
ಅವ್ವ ಅಪ್ಪಯ್ಯ ಚಂದ ಅದಾರ ಎಂದು ಕೇಳಿದರು. ಅವಾಗ ಆ ಸೀನಿಯರ್ ಸೆಟರ್ ಏನಂತಾರೆ, ಏನು ಮಗ ಆರಾಮದಿಯಾ, ಅವ್ವ ಅಪ್ಪ ಎಲ್ಲರೂ ಚಂದ ಅದಾರ ಆರಾಮದಾರ ಅಂತೇಳಿ ಕೇಳ್ತಾರೆ. ಆವಾಗ ತುಂಗ, ಓ ತುಂಗ ಸ್ವಲ್ಪ ಜೋರಾಗಿ ಹೇಳಿದಳು. ಆಕೆ ಏನು ಹೇಳ್ತಾಳ್ರಿ, ಸ್ವಲ್ಪ ಜೋರಾಗಿ ಹೇಳ್ತಾಳೆ. ಯಾಕಂದ್ರೆ ಆಕಿದ ಫ್ರೆಂಡ್ಸ್ ಇರ್ತಾರಲ್ಲ ಆ ಕಾರಣಕ್ಕಾಗಿ ಜೋರಾಗಿ ಹೇಳ್ತಾಳೆ. ಹೊಸ ಟೀಚರು ತನ್ನ ಪರಿಚಯಿಸ್ತಾರೆ ಎಂದು ಇತರ ಮಕ್ಕಳ ಎದುರಿಗೆ ತೋರಿಸಿಕೊಳ್ಳುವುದು ಅವಳಿಗೆ ಹೆಮ್ಮೆ ಅನಿಸಿತ್ತು. ಅವಾಗ ಹೊಸ ಟೀಚರ್ ನನಗೆ ಪರಿಚಯ ಅದಾರ ಅಂತ ಎಲ್ಲರೆದುರು ತೋರಿಸೋದು ಆಕೆಗೆ ಏನು ಅನ್ನಿಸ್ತ್ರಿ, ಹೆಮ್ಮೆ ಅನ್ನಿಸ್ತೈತಿ. ಹಂಗಾರೆ ಸೀನಿಯರ್ ಸೆಟ್ಟರು ಇನ್ನು ನಮ್ಮ ಟೀಚರು ಎಂದು ತುಂಗ ನಕ್ಕಳು. ಆಕೇನು ಅಂತ ಜೋರಾಗಿ ನಗ್ತಾಳ. ಹಂಗಾರ ಸೀನಿಯರ್ ಸೆಟ್ಟರು ಇನ್ನೇನು ನಮ್ಮ ಟೀಚರು ಅಂತಂದ ನಗ್ತಾಳ. ನಾ ಟೀಚರ್ ಅಲ್ಲ, ಎಂತ ಅಲ್ಲ, ನಾನೊಬ್ಬ ಪಡಪೋಷಿ ರೈತ. ನಾನು ಟೀಚರು ಅಲ್ಲ, ಏನೂ ಅಲ್ಲ, ನಾನೊಬ್ಬ ಬಡ ರೈತ. ಪಡಪೋಷಿ ಅಂದ್ರೆ ಬಡ ರೈತ. ನಿಮ್ಮ ಹೆಡ್ ಮೇಡಮು ನಿಮಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡಕ್ಕೆ ನನಗೆ ಕರೆಸಿದ್ದಾರೆ. ನಿಮ್ಮ ಮೇಡಮ್ ಏನು ಮಾಡ್ಯಾರ, ನಂಗೆ ಗದ್ದೆ ಕೆಲಸ ಅಂದ್ರೆ ಹೊಲ ಕೆಲಸವನ್ನು ಹೇಳ್ಕೊಡಕ್ಕೆ ನಾನು ಇಲ್ಲಿ ಕರೆಸ್ಯಾರ ಅಂತಂದು ಹೇಳ್ತಾರೆ ಎಂದರು. ಸಂಕೋಚ ತಮಾಷೆಯಿಂದ ಸೀನಿಯರ್ ಸೆಟ್ಟರು ಮಾಂಡವಿ ಸಂಕೋಚ ತಮಾಷೆಯಿಂದ ಸೀನಿಯರ್ ಸೆಟ್ಟರು ಆ ರೀತಿಯಾಗಿ ಹೇಳ್ತಾರೆ, ನಾನು ಏನು ಸರ್ ಅಲ್ಲ, ಏನು ಟೀಚರು ಅಲ್ಲ, ಸುಮ್ಮನೆ ನಿಮಗೆ ಗದ್ದೆ ಕೆಲಸ ಹೇಳ್ಕೊಡಕ್ಕೆ ನಾನು ನಿಮ್ಮ ಮಾಂಡವಿ ಟೀಚರ್ ಕರೆಸಾರು ಅಂತಂದು ಸಂಕೋಚ ತಮಾಷೆಯಿಂದ ಹೇಳ್ತಾರೆ. ಆಗ ಮಾಂಡವಿ ಆತನ ಪಕ್ಕಕ್ಕೆ ನಿಂತು, ಹೌದು ಹೌದು ಇವರು ನಿಮ್ಮ ಬೇಸಾಯದ ಟೀಚರು. ಹೌದು ಇವರೇನ್ರಿ ನಿಮ್ಮ ಬೇಸಾಯದ ಟೀಚರ್ ಅದಾರ. ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ. ಇವರು ನಿಮಗೆ ಬೇಸಾಯದ ಸಹಾಯ ಮಾಡಲು ಅಥವಾ ನಿಮ್ಮ ಬೇಸಾಯದ ಬಗ್ಗೆ ಹೇಳಿಕೊಡಕ್ಕೆ ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ. ಸರಿ ಮೇಷ್ಟ್ರೆ, ಈಗ ನೀವು ಪ್ರಾರಂಭಿಸಬಹುದು ಎಂದರು. ಆಗ ಸೀನಿಯರ್ ಸೆಟ್ರಿಗೆ ಏನು ಹೇಳ್ತಾರೆ ಮಾಂಡವಿ ಟೀಚರ್, ಹಾಗಿದ್ರೆ ನೀವು ಏನು ಮಾಡಿರಿ, ಇವತ್ತಿಂದ ಈ ಬೇಸಾಯದ ಕ್ಲಾಸನ್ನು ಏನು ಮಾಡಿರಿ, ಪ್ರಾರಂಭಿಸ್ರಿ ಅಂತಂದು ಹೇಳ್ತಾರೆ. ಚಿನ್ನರ ಲೋಕದ ಬಹುಪಾಲ ಮಕ್ಕಳು ರೈತ ಕುಟುಂಬದವರೇ. ಅಲ್ಲಿರುವಂಥ ಅನೇಕ ಮಕ್ಕಳು ಏನಾಗಿದ್ದರು, ರೈತ ಕುಟುಂಬದವರೇ ಆಗಿದ್ದರು. ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಕೊಳ್ಳುತ್ತಿದ್ದ ಅವರಿಗೆ ಹೊಸದಾಗಿ ಬೇಸಾಯವನ್ನೇನು ಕಲಿಸಬೇಕಾಗಿರಲಿಲ್ಲ. ಅವರಿಗೆಲ್ಲರೂ ಏನಾಗಿದ್ದರು, ರೈತ ಕುಟುಂಬದವರಾಗಿದ್ದರು. ಆ ಕಾರಣಕ್ಕಾಗಿ ಅವರಿಗೆ ಹೊಸದಾಗಿ ಬೇಸಾಯದ ಬಗ್ಗೆ ಹೇಳಿಕೊಡುವಂಥದ್ದು ಅಥವಾ ಕಲಿಸಬೇಕಾಗಿರೋದು ಏನಿರಲಿಲ್ಲ. ಆದರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾಂಡವಿ ಉದ್ದೇಶವೇ ಬೇರೆಯಾಗಿತ್ತು. ಆದ್ರೂ ಕೂಡ ಅವರು ರೈತ ಕುಟುಂಬದವರು ಆದ್ರೂ ಕೂಡ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವುದು ಮಾಂಡವಿ ಉದ್ದೇಶ ಬೇರೆಯಾಗಿತ್ತು. ಯಾಕಂದ್ರೆ ರೀ, ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸುಹೊಕ್ಕಿನ ಸಂಬಂಧ ಹೊಂದಿರಬೇಕೆಂಬುದೇ ಮಾಂಡವಿಯ ನಂಬಿಕೆ ಆಗಿತ್ತು. ಅಂದರೆ ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸುಹೊಕ್ಕಿನ ಸಂಬಂಧ ಹೊಂದಿರಬೇಕು. ಅಂದರೆ ರೀ, ನಾವು ಶಾಲೆಯಲ್ಲಿ ಕಲಿಯುವಂಥ ಶಿಕ್ಷಣ ಏನಾಗಿರಬೇಕು, ನಮ್ಮ ಬದುಕಿನ ಜೊತೆ ಸಂಬಂಧವನ್ನು ಹೊಂದಿರಬೇಕು ಅನ್ನೋದು ಮಾಂಡವಿಯ ನಂಬಿಕೆ ಆಗಿತ್ತು. ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿ ಕೂಡ. ಅದ ಏನಾಗಿತ್ತು, ಅವ್ರದ್ದು ಶಿಕ್ಷಣ ಮಾದರಿ ತಳಹದಿ ಆಗಿತ್ತು. ಶಾಲಾ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಕೂಡ ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯವಾಗಿತ್ತು. ಇದು ಯಾವ ಕಾರಣಕ್ಕಾಗಿ ಅವರು ಇದನ್ನು ಬೇಸಾಯ ಪದ್ಧತಿಯನ್ನು ಅಥವಾ ಬೇಸಾಯವನ್ನು ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದು ಉದ್ದೇಶ ಏನಾಗಿತ್ತು ಅಂದ್ರೆ ರೀ, ಶಾಲಾ ಶಿಕ್ಷಣದ ಜೊತೆಗೆ ಅವರು ಬದುಕನ್ನು ನಡೆಸಬೇಕು ಅನ್ನೋದು ಅಥವಾ ಒಳ್ಳೆ ರೀತಿಯ ಜೀವನ ನಡೆಸಬೇಕಂದ್ರೆ ಅವರಿಗೆ ಎಲ್ಲದರ ಬಗ್ಗೆ ಏನಿರಬೇಕು, ಜ್ಞಾನ ಇರಬೇಕು ಅನ್ನೋ ಕಾರಣಕ್ಕಾಗಿ ಅವರು ಬೇಸಾಯದ ಬಗ್ಗೆ ಅಭ್ಯಾಸವನ್ನು ಮಾಡೋಕ್ಕೆ ಸೀನಿಯರ್ ಸೆಟ್ರ್ ಬಳಿ ಏನು ಮಾಡ್ತಾರೆ, ಕರ್ಕೊಂಡು ಹೋಗಿರ್ತಾರೆ. ಮೊದಲನೇದಾಗಿ ಮಣ್ಣಿನ ಕಣಕಣಗಳೊಟ್ಟಿಗೆ ಸಂವಾದಿಸಬಲ್ಲ ಸೀನಿಯರ್ ಸೆಟ್ರ್ ಅಂತ ರೈತ ಅನುಭವಜನ್ಯ ವಿವರಣೆ. ತರಗತಿ ಒಳಗೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲೇ ಕಲಿಸಿ ಬಿಡುತ್ತಿತ್ತು. ವಿಜ್ಞಾನದ ಪಾಠವನ್ನು ಏನು ಮಾಡಿದರು, ಇವರು ತಮ್ಮ ಗದ್ದೆಯಲ್ಲಿ ಕಲಿಸಿಬಿಟ್ರು. ಎರಡನೇದಾಗಿ ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಮಕ್ಕಳು ಏನು ಮಾಡಕತ್ರಿ, ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅವರಿಗೆ ಸಿಗುತ್ತಿದ್ದ ಎರಡನೇ ಸ್ಥಾನ. ಅವ್ರಿಗೇನಾಕಿತ್ರಿ, ರೈತರ ಕುಟುಂಬದವ್ರು ಆದ್ರೂ ರೀ, ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅವರಿಗೆ ಸಿಗುತ್ತಿದ್ದುದು ಎರಡನೇ ಸ್ಥಾನ, ಸೀಮಿತ ಒಳಗೊಳ್ಳುವಿಕೆ. ಆದರೆ ಇಲ್ಲಿ ಬೇಸಾಯದ ಅಂದರೆ ಇವಾಗ ನೀವು ಹೊಲಕ್ಕದು ಹೋಗಿರ್ತೀರಿ, ಆವಾಗ ನಿಮ್ಮ ತಂದೆ ತಾಯಿ ಏನು ಮಾಡಂಗಿಲ್ಲ ರೀ, ಅಷ್ಟೊಂದು ನಿಮಗೆ ಹೊಲದಲ್ಲಿ ಕೆಲಸನ ಹಚ್ಚೋದಿಲ್ಲ, ನಿಂಗೆ ಬರಂಗಿಲ್ಲ, ನೀ ಬಿಡು ಅನ್ನುವಂಥದ್ದು ಇರ್ತೈತಿ. ಆ ಕಾರಣಕ್ಕಾಗಿ
ಅಲ್ಲಿ ಏನಾಗಿರುತ್ತೆ ನಿಮ್ಮದು ಸ್ಥಾನ 2ನೇ ಸ್ಥಾನ ಇರ್ತೈತಿ, ಸೀಮಿತವಾಗಿರ್ತೈತಿ. ಆದರೆ ಇಲ್ಲಿ ಬೇಸಾಯದ ಎಲ್ಲ ಹಂತಗಳಲ್ಲಿಯೂ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗುತ್ತಿತ್ತು. ಆದ್ದರಿಂದ ಇಲ್ಲಿ ಏನಾಕಿತ್ತು ಅವರಿಗೆ ಸ್ವತಃ ಬೇಸಾಯದ ಎಲ್ಲ ಹಂತಗಳಲ್ಲೂ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದ್ದರಿಂದ ಅವರಿಗೆ ಇಡಿಯಾದ ಅಂದರೆ ಸಂಪೂರ್ಣವಾದಂಥ ಅನುಭವ ಸಿಕ್ಕಿತ್ತು. ಇಲ್ಲಿ ಯಾರು ಏನು ಮಾಡ್ತಿದ್ದಿಲ್ಲರಿ, ಯಾವುದೇ ಕಾರಣಕ್ಕೆ ಈ ಕೆಲಸವನ್ನು ಮಾಡಬೇಡ್ರಿ ಆ ಕೆಲಸವನ್ನು ಮಾಡಬೇಡ್ರಿ ಅಂಥೇಳಿ ಯಾರೂ ಹೇಳ್ತಿದ್ದಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಅವ್ರಿಗೇನಾಕಿತ್ತು ರೀ, ಬೇಸಾಯದ ಸಂಪೂರ್ಣವಾಗಿರುವಂಥ ಅನುಭವ ಸಿಕ್ತಿತ್ತು. ನಂತರ ಹಳ್ಳದ ಬದಿಯ 2 ಎಕರೆ ಜಮೀನನ್ನು ಮಾಂಡವಿ ಬೇಸಾಯಕ್ಕೆಂದೇ ಕೊಂಡುಕೊಂಡಿದ್ದರು. ಮಾಂಡವಿ ಏನು ಮಾಡಿದರೆ 2 ಎಕರೆನ ಹಳ್ಳದ ಬದಿ 2 ಎಕರೆ ಜಮೀನನ್ನು ಬೇಸಾಯಕ್ಕೆ ಕೊಂಡ್ಕೊಂಡಿರ್ತಾರೆ. ಹಾಗೆ ಮನೆಯಲ್ಲಿ ಮುಂದುಗಡೆ ಒಂದು ರೂಮನ್ನು ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲೆಂದು ತೆರವು ಮಾಡಲಾಗಿತ್ತು. ಈಗಾಗಲೇ ಬಿತ್ತಿದ ಗದ್ದೆ ಅದು. ಈಗಾಗಲೇ ಏನಾಗಿತ್ತು ರೀ, ಭತ್ತವನ್ನು ಬಿತ್ತಿದ ಹೊಲ ಆಗಿತ್ತು. ನಿಲ್ಲಲಿ ಎಂದರೂ ಕೇಳದ ಜಡಿ ಮಳೆಯಲ್ಲೇ ಶಾಲೆಯ 50 ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗಿಳಿದರು. ಏನು ಮಾಡ್ತಾರೆ, ಮಳೆ ಏನಿರ್ತೈತಿ ಅಲ್ಲಿ ಸತತವಾಗಿರುವಂಥ ಮಳೆ ಇರ್ತೈತಿ. ಆ ಕಾರಣಕ್ಕಾಗಿ ಎಲ್ಲ ಮಕ್ಕಳು 50 ಮಕ್ಕಳು ಶಾಲೆಯ 50 ಮಕ್ಕಳು ಏನು ಮಾಡಿದ್ರಿ, ಕಂಬಳಿಗೊಪ್ಪೆ ಅಂದರೆ ಮಳೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಬಳಸಿಕೊಳ್ಳುವಂಥ ಕಂಬಳಿಯಿಂದ ಮಾಡಿದಂಥ ಮುಸುಕನ್ನು ಎಲ್ಲ ಮಕ್ಕಳು ಏನು ಮಾಡಿದ್ರು ತಲೆ ಮೇಲೆ ಹಾಕ್ಕೊಂಡು ಹೊಲದಲ್ಲಿ ಇಳಿತಾರೆ. ಅಲ್ಲಿ ಏನು ಬಿತ್ತಿದ್ರಿ, ಭತ್ತವನ್ನು ಬಿತ್ತಿದಂಥ ಹೊಲ ಇತ್ತು. ಮುಂಚೆ ನಾವು ಸಸಿಗಳನ್ನು ಕೀಳೋಣ, ಏನು ಮಾಡೋಣ, ಮೊದಲು ನಾವು ಸಸಿಗಳನ್ನು ಕೀಳೋಣ. ಇವತ್ತೇ ಸಸಿ ಕಿತ್ತು ಮುಗಿತಂದರೆ ನಾಳೆಯಿಂದ ನಾಟಿ ಮಾಡೋಣ, ಸೀನ ಸೆಟ್ಟರ್ ಎಂದರು ಮಕ್ಕಳನ್ನು ಉದ್ದೇಶಿಸಿ. ಏನು ಹೇಳ್ತಾರೆ ಸೀನ ಸೆಟ್ರು, ಇವತ್ತೇನು ಮಾಡೋಣ, ನಾವು ಸಸಿ ಕಿತ್ತು ಮುಗಿತಂದ್ರೆ ನಾಳೆ ನಾಟಿ ಮಾಡೋಣ ಅಂಥೇಳಿ ಎಲ್ಲ ಮಕ್ಕಳಿಗೆ ಹೇಳ್ತಾರೆ. ಮೊದಲು ಮಕ್ಕಳಿಗೆ ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ. ಮೊದಲೇನಾಯ್ತು ರೀ, ಮಕ್ಕಳಿಗೆ ಸಸಿಗಳನ್ನು ಬುಡ ಸಮೇತ ಕೀಳೋಕೆ ಸಾಧ್ಯ ಆಗಲಿಲ್ಲ. ಅನೇಕ ಸಸಿಗಳನ್ನು ಹಾಳು ಮಾಡಿದರು, ಬಹಳಷ್ಟು ಸಸಿಗಳನ್ನು ಹಾಳು ಮಾಡ್ತಾರೆ. 10 ಬಾರಿ ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವೂ ಹಿಡಿಯಿತು. ನಂತರ ಅವ್ರಿಗೆ ಪ್ರಯತ್ನವನ್ನು ಪಟ್ಟು ಆಮೇಲೆ ಏನಾಯ್ತು ರೀ, ಜೋರಾಗಿ ಕೀಳುವುದು, ಅವಸರವಾಗಿ ಕೀಳುವುದು ಅಭ್ಯಾಸ ಆಯಿತು. ಅವುಗಳನ್ನು ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿಡುವುದನ್ನು ಟೀಚರು ಕಲಿಸಿಕೊಟ್ಟರು. ಅವುಗಳ ಸಣ್ಣ ಕಟ್ಟುಗಳನ್ನು ಮಾಡಿ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿಡುವುದನ್ನು ಅವರು ಟೀಚರ್ ಏನು ಮಾಡ್ತಾರೆ, ಕಲಿಸಿ ಕೊಡ್ತಾರೆ. 1 ಗಂಟೆ ಕೆಲಸದ ನಂತರ ಸೀನ ಸೆಟ್ಟರು 1 ಗಂಟೆಯ ನಂತರ ಆಕತ್ರಿ ಕೆಲಸ ಮಾಡ್ತಾರೆ. ಆವಾಗ ಇವತ್ತಿಗೆ ಸಾಕು, ನಾಳೆ ಉಳಿದಿದ್ದು ಎಂದರು. ಅವಾಗ ಏನಂತಾರೆ ಸೀನ ಸೆಟ್ರ, ಇವತ್ತೇನು ಮಾಡೋಣ, ಇಷ್ಟ ಸಾಕ, ಉಳಿದಿದ್ದ ನಾಳೆ ಮಾಡೋಣ ಅಂಥೇಳಿ ಸೀನ ಸೆಟ್ರು ಹೇಳ್ತಾರೆ. ಆದ್ರೆ ಆ ಮಕ್ಕಳಿಗೆ ಏನಾಗಿರುತ್ತೆ ರೀ, ಭಾಳಷ್ಟು ಖುಷಿಯಾಗಿರುತ್ತೆ, ಭಾಳಷ್ಟು ಹುಮ್ಮಸ್ಸು ಇರ್ತೈತಿ. ಆವಾಗ ಸಂಭ್ರಮ ಹಿಡಿಸಿಕೊಂಡಿದ್ದ ಮಕ್ಕಳು ಕೇಳಿಯಾರ, ಆ ಸಂಭ್ರಮದಿಂದ ಖುಷಿಯಲ್ಲಿರುವಂಥ ಮಕ್ಕಳು ಈ ಮಾತನ್ನು ಕೇಳ್ತಾರೆ. ಆವಾಗ ಮಕ್ಕಳು ಏನು ಹೇಳ್ತಾರೆ, ಸೀನ ಸೆಟ್ರೆ ನಿಮ್ಮ ದಮ್ಮಯ್ಯ ಇವತ್ತು ಪೂರಾ ಕಿತ್ತೇ ಹೋಗೋಣ ಎಂದು ಒಕ್ಕೂರಲಿನಿಂದ ಒತ್ತಾಯಪೂರ್ವಕವಾಗಿ ಗೋರಿಗೆರೆದರು. ಎಲ್ಲ ಮಕ್ಕಳು ಸೇರಿ ಏನು ಮಾಡ್ತಾರೆ, ಬ್ಯಾಡ್ರಿ ಸೀನ ಸೆಟ್ರೆ ಇವತ್ತೇ ಎಲ್ಲ ಮುಗಿಸಿ ಕಿತ್ತ ಹೋಗೋಣ ಅಂತಂದು ಮಕ್ಕಳು ಜೋರಾಗಿ ಹೇಳ್ಕೊತಾರೆ. ಎಲ್ಲರೂ ಒಕ್ಕೂರಲಿನಿಂದ ಅಂದರೆ ಒಗ್ಗಟ್ಟಾಗಿ ಒತ್ತಾಯಪೂರ್ವಕವಾಗಿ ಕೇಳ್ಕೊತಾರೆ. ಅಷ್ಟರಲ್ಲಿ ಒಂದು ಸಣ್ಣ ಹಾವು ಅವಸರದಿಂದ ಸರಿಯುತ್ತಾ ಹಾಲಪ್ಪ ಎನ್ನುವನ ಕಾಲನ್ನು ಕಚ್ಚಿಬಿಟ್ಟಿತ್ತು. ಅಷ್ಟರಲ್ಲಿ ಒಂದು ಸಣ್ಣ ಹಾವು ಅವಸರದಿಂದ ಬರ್ಕೋತಾ ಒಂದು ಹುಡುಗಂದ ಕಾಲ ಕಡಿತೈತಿ. ಆ ಹುಡುಗರೇ ಹಾಲಪ್ಪನ ಕಾಲನ್ನು ಕಡಿತೈತಿ. ಅವನು ಹೌಹಾರಿ ಬಿದ್ದ. ಅವನೇನಂದ್ರೆ ಗಾಬರಿಯಾಗಿ ತಳಗ ಬೀಳ್ತಾನ. ತಕ್ಷಣ ಸೀನ ಸೆಟ್ಟರು ಅವನನ್ನು ಹಿಡಿದುಕೊಂಡರು. ತಕ್ಷಣ ಸೀನ ಸೆಟ್ಟರು ಏನು ಮಾಡ್ತಾರೆ, ಅವನನ್ನು ಹಿಡ್ಕೊತಾರೆ. ಹೆದರ್ಬೇಡ ಮಗ, ಎಂತ ಆಗಲ್ಲ, ಅದು ನೀರಾವು, ವಿಷದ ಹಾವಲ್ಲ, ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೇ ಎಂದು ತಿಳಿ ಹೇಳಿ ಸಮಾಧಾನಿಸಿದರು. ಅವಾಗ ಅದೇನೈತಿ, ಹಾವಲ್ಲ, ಅದೇನು ವಿಷದ ಹಾವಲ್ಲ, ಒಂದು ಮೀನು ಕಚ್ಚಿತಂದ್ರೆ ಹೆಂಗೆ ನೋವಾಕತ್ಲಿ ಅಷ್ಟೇ ನೋವಾಕತಿ, ಮತ್ತೇನೂ ಆಗೋದಿಲ್ಲ ಅಂಥೇಳಿ ಹಾಲಪ್ಪನಿಗೆ ಏನು ಮಾಡ್ತಾರೆ, ಸಮಾಧಾನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ
ಮುಂದಿನ ದಿನಗಳಲ್ಲಿ ಏನು ಮಾಡೋಣ್ರಿ ನಾಟಿ ಮಾಡೋಣ ಅಂಥೇಳಿ ಹೇಳ್ತಾರೆ. ಇದು ಸಸಿ ಕೀಳೋದಕ್ಕಿಂತಲೂ ಕಷ್ಟಕರವಾದ ಕೆಲಸ. ಅದು ಸಸಿ ಕೀಳೋದಕ್ಕಿಂತ ಏನೈತಿ ನಾಟಿ ಮಾಡೋದು ಬಹಳಷ್ಟು ಕಷ್ಟಕರ ಕೆಲಸ ಐತಿ ಅಂತಂದು ಹೇಳ್ತಾರೆ. ಅನೇಕ ಸಸಿಗಳನ್ನು ಒಟ್ಟಿಗೆ ಹಿಡಿದು ಒಂದೇ ಕೆಲಸಕ್ಕೆ ಬೇರು ನಾಟುವಂತೆ ಹೆಬ್ಬಟ್ಟಿನಿಂದ ಗಟ್ಟಿಯಾಗಿ ಒತ್ತಿ ಊರಬೇಕು. ಒಂದೇ ಸಲಕ್ಕೆ ಏನು ಮಾಡಬೇಕು, ಬೇರು ನಾಟುವಂತೆ ಹೆಬ್ಬಟ್ಟಿನಿಂದ ಗಟ್ಟಿಯಾಗಿ ಒತ್ತಿ ಊರಬೇಕು. ಮೊದಲಿಗೆ ಕೆಲ ಮಕ್ಕಳಿಗಂತೂ ಇದು ತಮ್ಮಿಂದ ಸಾಧ್ಯವೇ ಇಲ್ಲ ಎನಿಸಿಬಿಟ್ಟಿತ್ತು. ಕೆಲವೊಂದು ಹುಡುಗರಿಗೆ ಅನ್ನಿಸ್ತು, ಹಿಂಗಾತಂದ್ರೆ ನಾವು ನಾಟಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನಿಸ್ತೈತಿ. ಆದ್ರೆ ಸೀನಸೆಟರ ಅಪಾರ ತಾಳ್ಮೆಯ ಉತ್ತೇಜನಗಳು ಅವರನ್ನು ಕೆಲಸಕ್ಕೆ ಹೊಂದಿಸಿ ಬಿಟ್ಟವು. ಆದ್ರೆ ಸೀನಸೆಟರ ಅಪಾರ ತಾಳ್ಮೆ ಅಂದ್ರೆ ಪ್ರೀತಿಯಿಂದ ಹೇಳುವಂಥ ಮಾತುಗಳನ್ನು ಕೇಳಿ ಹುಡುಗರಿಗೆಲ್ಲ ಕೆಲಸ ಮಾಡೋದು ಧೈರ್ಯವನ್ನು ತುಂಬಿಸ್ತಾರೆ. ಹಾಡು ಹೇಳ್ಕೊಂಡು ಕೆಲಸ ಮಾಡಿ, ಆಗ ಕಷ್ಟನೇ ತಿಳಿಯಲ್ಲ ಎಂದು ಉತ್ತೇಜಿಸಿದರು. ಸೀನಸೆಟರ್ನ ಹೇಳ್ತಾರೆ, ನೀವು ಹಾಡು ಹೇಳ್ಕೋತ ಕೆಲಸ ಮಾಡಿರಿ, ಆವಾಗ ಯಾವುದೇ ರೀತಿ ಕೆಲಸದ ಕಷ್ಟ ಆಗುವುದಿಲ್ಲ ಅಂತಂದು ಹೇಳ್ತಾರೆ. ತಕ್ಷಣ ಎಲ್ಲರೂ ಚಂದ್ರಕಾಂತ್ ಶುರು ಮಾಡೋ ಎಂದು ಕೂಗಿಕೊಂಡರು. ಚಂದ್ರಕಾಂತ್ ಶುರು ಮಾಡೋ ಅಂಥೇಳಿ ಎಲ್ಲ ಹುಡುಗರು ಏನು ಮಾಡ್ತಾರೆ, ಚಂದ್ರಕಾಂತ್ಗೆ ಹೇಳ್ತಾರೆ. ಅವನ ಧ್ವನಿಗೆ ತಮ್ಮ ಧ್ವನಿಯಲ್ಲೇ ಸೇರಿಸಿದರು. ಅವಾಗ ಏನು ಮಾಡಿದ್ರಿ, ಚಂದ್ರಕಾಂತನ ಧ್ವನಿಗೆ ತಮ್ಮ ಧ್ವನಿಯ ಅಲೆಯನ್ನು ಸೇರಿಸ್ತಾರೆ. ಮಾರನೇ ದಿನ ಯಶೋಧ ಹೊಸತನ್ನು ಹುಡುಕಿದಳು. ಮಾರನೇ ದಿನ ಯಶೋಧ ಏನು ಮಾಡ್ತಾಳೆ, ಹೊಸ ಹಾಡನ್ನು ಹುಡುಕ್ತಾಳೆ. ಅದು ಹೆಂಗೆ ನೋಡ್ರಿ, ಕೈ ಎಲ್ಲಿಗೆ ಹೋತೋ ಸಂತೆಗೆ. ಇಬ್ಬರು ಆಡುವ ಈ ಆಟವನ್ನು ಎಲ್ಲರೂ ಭಾಗವಹಿಸುವಂತೆ ಪರಿವರ್ತಿಸಿದಳು. ಇಬ್ಬರು ಆಡುವಂಥ ಆಟವನ್ನು ಆಯ್ಕೆ ಮಾಡಿದಳ್ರಿ. ಬಹಳಷ್ಟು ಹುಡುಗರು ಅಥವಾ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಪರಿವರ್ತನೆಯನ್ನು ಮಾಡ್ತಾಳೆ ಈ ಆಟವನ್ನು. ಕೈ ಎಲ್ಲಿಗೆ ಹೋಯಿತು ಎಂದು ಒಬ್ಬ ಪ್ರಾರಂಭಿಸಿದರೆ ಪಕ್ಕದಲ್ಲಿರುವವಳು ಸಂತೆಗೆ ಎನ್ನಬೇಕು. ಮತ್ತೆ ಅವಳ ಪಕ್ಕಕ್ಕೆ ನಿಂತವನು ಸಂತೆಯಿಂದ ಏನು ತಂದೆ ಎಂದರೆ ಮುಂದಿನವಳು ಬಾಳೆಹಣ್ಣು ಎನ್ನುವಳು. ಹೀಗೆ ಆಟ ಸಾಗುವುದು. ಕೇಳ್ರಿ, ಅದು ಯಾವ ರೀತಿ ಅಂದ್ರೆ ರೀ, ಬಾಳೆಹಣ್ಣು ಏನು ಮಾಡಿದೆ, ತಿಂದೆ. ಸಿಪ್ಪೆ ಏನು ಮಾಡಿದೆ, ಕದದ ಮೂಲೆಗೆ ಹಾಕಿದೆ. ಕದದ ಮೂಲೆ ಏನು ಕೊಡ್ತು, ಚಕ್ಕೆ ಕೊಡ್ತು. ಚಕ್ಕೆ ಏನು ಮಾಡಿದೆ, ಒಲೆಗೆ ಹಾಕಿದೆ. ಒಲೆ ಏನು ಕೊಡ್ತು, ಬೂದಿ ಕೊಡ್ತು. ಬೂದಿ ಏನು ಮಾಡಿದೆ, ಗೊಬ್ಬರದ ಗುಂಡಿಗೆ ಹಾಕಿದ್ದೆ. ಗೊಬ್ಬರದ ಗುಂಡಿ ಏನು ಕೊಡ್ತು, ಗೊಬ್ಬರ ಕೊಡ್ತು. ಗೊಬ್ಬರ ಏನು ಮಾಡಿದೆ, ಬಾಳೆ ಗಿಡಕ್ಕೆ ಹಾಕಿದೆ. ಬಾಳೆ ಗಿಡ ಏನು ಕೊಡ್ತು, ಬಾಳೆಹಣ್ಣನ್ನು ಕೊಡ್ತು. ಬಾಳೆಹಣ್ಣು ಏನು ಮಾಡಿದೆ, ಗುಳುಂ ತಿಂದೆ. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಉತ್ತರಿಸುತ್ತಾ ಅವರು ಏನು ಮಾಡಿದರೆ, ಹೀಗೆ ಮತ್ತೆ ಇಡೀ ಪ್ರಶ್ನೋತ್ತರದ ಚಕ್ರ ತಿರುಗುವುದು ಆಟವನ್ನು ಆಡ್ತಾ ಹಾಡನ್ನು ಆಡ್ಕೊತ ಏನು ಮಾಡಿದ್ದಾರೆ, ಅವರ ಬೇಸಾಯದ ಕೆಲಸವನ್ನು ಮಾಡ್ತಾರೆ. ಯಶೋಧಳ ಈ ಆಟದಿಂದ ಅಂದು ನಾಟಿ ಮುಗಿಯುವ ವೇಳೆಗೆ ಪ್ರತಿ ಮಕ್ಕಳು 4 ಬಾಳೆಹಣ್ಣುಗಳನ್ನಾದರೂ ತಿಂದಿದ್ದರು. ಆ ಆಟ ಮುಗಿದ್ರೊಳಗೆ ಮಕ್ಕಳು ಏನು ಮಾಡಿದ್ರು, ಪ್ರತಿಯೊಂದು ಮಗುನು ಅಥವಾ ಮಕ್ಕಳು 4 ಬಾಳೆಹಣ್ಣುಗಳನ್ನಾದರೂ ತಿಂದಿದ್ದರು. ನಾಟಿ ಮುಗಿಯುವವರೆಗೆ ಸೀನಸೆಟ್ರು ಮಕ್ಕಳ ಜೊತೆಗೆ ಇದ್ದು ಅಲ್ಲಿಂದ ಕಾಲಕ್ಕೆ ಅವರು ಗಮನಿಸಿಕೊಳ್ಳಬೇಕಾದ ವಿಷಯಗಳನ್ನೆಲ್ಲ ಹೇಳಿಕೊಟ್ಟರು. ಆ ಬೇಸಾಯಕ್ಕೆ ಏನೇನು ಬೇಕಲ್ಲ ಆ ಎಲ್ಲ ವಿಷಯಗಳನ್ನು ಅಥವಾ ಎಲ್ಲ ಕೆಲಸಗಳನ್ನು ಮಕ್ಕಳಿಗೆ ತಿಳಿಸಿಕೊಟ್ರು. ನಾಟಿ ಮುಗಿದ ಮೇಲೆ ಇನ್ನು ಯಾವಾಗ ಹೊರಟಿತೋ ಆವಾಗ ತೆನೆ ಬಂದಿತು ಎಂದು ಮಕ್ಕಳ ಚಡಪಡಿಕೆ. ಯಾಕಂದ್ರೆ ರೀ, ನಾಟಿ ಮಾಡಿದ ಮಕ್ಕಳಾಗಿರ್ತಾರೆ, ಆವಾಗ ಆ ಕಾರಣಕ್ಕಾಗಿ ಅವರಿಗೆ ಯಾವಾಗ ತೆನೆ ಬಂದಿತೋ ಎಂದು ಮಕ್ಕಳ ಚಡಪಡಿಕೆ ಇರ್ತೈತಿ. ತುಂಗಾಗಂತೂ ಪ್ರತಿದಿನ ಶಾಲೆಗೆ ಬಂದ ತಕ್ಷಣ ಗದ್ದೆಯನ್ನು ನೋಡುವವರೆಗೆ ಎಂಥದ್ದು ಚಡಪಡಿಕೆ ಅಂದ್ರೆ ರೀ, ಅವರು ಮಾಡಿದಂಥ ಬೇಸಾಯದ ಭೂಮಿ, ಆ ಕಾರಣಕ್ಕಾಗಿ ಬೆಳೆ ಯಾವ ರೀತಿ ಬರ್ತೈತಿ, ಹೆಂಗೆ ಬರ್ತೈತಿ ಅನ್ನುವಂಥ ಕ್ಯೂರಿಯಾಸಿಟಿ ಇರ್ತೈತಿ. ಆವಾಗ ಆ ಕಾರಣಕ್ಕಾಗಿ ತುಂಗ ಏನು ಮಾಡ್ತಿಳ್ರಿ, ಪ್ರತಿದಿನ ಶಾಲೆಗೆ ಹೋಗೋದು, ಶಾಲೆಯಿಂದ ಗದ್ದೆ ನೋಡುತ್ತಾನ ಆಕೆಗೆ ಏನು ಇರ್ತಿದ್ದಿಲ್ಲ ರೀ, ಸಮಾಧಾನ ಅನ್ನೋದು ಇರ್ತಿದ್ದಿಲ್ಲ. ಅವಳು ಕಿಟ್ಟನ್ನು ಸೇರಿ ಮನೆ ಆಟದ ಮೇಲೆ ಹತ್ತಿ ಕಿಟಕಿಯ ಕಿಂಡಿಯಲ್ಲಿ ನೋಡಿದರೆ ಗದ್ದೆ ತುಂಬ ಚೆನ್ನಾಗಿ ಕಾಣುತ್ತದೆ ಎಂದು ಕಂಡುಕೊಂಡಿದ್ದರು. ತಮ್ಮ ಮನೆ ಮಾಳಿಗೆ ಮೇಲೆ ನಿಂತು ನೋಡಿದ್ರೆ ಮಾಂಡವಿಯವರ ಹೊಲ ಕಾಣಿಸ್ತೈತಿ, ತಾವು ಮಾಡಿದ ಬೇಸಾಯ ಮಾಡಿದಂಥ ಹೊಲ ಕಾಣಿಸ್ತೈತಿ ಅನ್ನೋದು ಆಕೆ ತಿಳ್ಕೊಂಡಿದ್ಲು. ಈ ರಹಸ್ಯ ಯಾರಿಗೂ ತಿಳಿಯಬಾರದೆಂದು ಗುಟ್ಟಾಗಿಡಲು ಪ್ರಯತ್ನಿಸಿದಷ್ಟು ಅದು ಬಯಲಾಗಿ ಬಿಟ್ಟು ಕೊನೆಗೆ ಆಟ ಗದ್ದೆಯ ವೀಕ್ಷಣೆಯ ಟವರ್ ಆಗಿ ಪರಿವರ್ತಿತಗೊಂಡಿತು. ಆಕೆ ಯಾರಿಗೂ ಹೇಳಬಾರ್ದ, ನಾವು ಒಬ್ಬಾಕೆ ನಮ್ಮ ಮಾಳಿಗೆ ಮ್ಯಾಗ ಕೂತು ನಾವು ಹೊಲ ನೋಡ್ಬೋದು ಅನ್ನುವಂಥದ್ದು
ಯಾರಿಗೆ ಹೇಳಬಾರ್ದು ಅಂತ ಅನ್ಕೊಂಡಿರ್ತಾಳ. ಆದ್ರೆ ಆ ವಿಷಯ ಎಲ್ಲರಿಗೆ ಗೊತ್ತಾಕತಿ. ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾದ ತಕ್ಷಣ ಅದೇನಾಕೈತಿ ಅವ್ರ ಮಾಲಿನ್ಯ ಗದ್ದೆಯ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತು. ಈ ರೀತಿಯಾಗಿ ಸಿ.ನ ಶೆಟ್ಟರು ಏನು ಮಾಡಿದ್ರಿ, ಎಲ್ಲ ಮಕ್ಕಳಿಗೆ ಪ್ರೀತಿಯಿಂದ ಬೇಸಾಯದ ಬಗ್ಗೆ ತಿಳಿಸಿ ಕೊಟ್ಟರು. ಅಂದ್ರೆ ರೀ ಈ ಪಾಠದಿಂದ ನಮಗೇನು ತಿಳಿದು ಬರ್ತೈತೆ ಅಂದ್ರೆ ರೀ, ಪ್ರತಿಯೊಂದು ವ್ಯಕ್ತಿಗಳಿಂದ ನಾವೇನು ಮಾಡ್ತೀವಿ ರೀ, ಶಿಕ್ಷಣವನ್ನು ಪಡಿತೀವಿ. ಆ ಕಾರಣಕ್ಕಾಗಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ನಾವು ಕೀಳಾಗಿ ಕಾಣಬಾರ್ದು. ಅವರ ವೇಷಭೂಷಣ ನೋಡಿ ಅವರನ್ನು ನಾವು ಅಳಿಬಾರ್ದು. ಗೊತ್ತಾಯ್ತು ರೀ. ಪ್ರತಿಯೊಂದು ವ್ಯಕ್ತಿಯಿಂದ ನಾವು ಶಿಕ್ಷಣವನ್ನು ಕಲಿತೀವಿ. ಧನ್ಯವಾದಗಳು.